ಕುಂಭಮೇಳದಲ್ಲಿ ಮಿಂದೆದ್ರೆ ಅಮಿತ್ ಶಾ ಅವರ ಪಾಪ ಕಳಿಯತ್ತಾ ಈ ರೀತಿಯ ಪ್ರಶ್ನೆಯನ್ನ ಮಾತನಾಡೋ ಸಂದರ್ಭದಲ್ಲಿ ಖರ್ಗೆ ಅವರು ಎತ್ತಿದ್ರು. ಈಗ ದೇಶಾದ್ಯಂತ ಖರ್ಗೆ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಧರ್ಮ ಅಂದ್ರೆ ಯಾಕಿಷ್ಟು ದ್ವೇಷ, ಯಾಕಿಷ್ಟು ಅಸಡ್ಡೆ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಭಾರತೀಯತೆ, ಸನಾತನ ಧರ್ಮದ ಬಗ್ಗೆ ಕಣ ಕಣದಲ್ಲೂ ದ್ವೇಷವನ್ನ ಕಾರ್ತಾ ಇದೆ ಕಾಂಗ್ರೆಸ್ ಅಂತ ದೂಷಿಸಿದ್ದಾರೆ. ನಕಲಿ ಗಾಂಧಿ ಕುಟುಂಬವನ್ನು ಓಲೈಸುವ ಭರದಲ್ಲಿ ಈ ರೀತಿಯ ಹಿಂದೂಗಳ ಭಾವನೆಗಳಿಗೆ, ನಂಬಿಕೆಗಳಿಗೆ ಧಕ್ಕೆಯನ್ನು ತರುವಂತಹ ಕೆಲಸಗಳಾಗ್ತಾ ಇದೆ. ಶತಕೋಟಿ ಹಿಂದೂಗಳ ನಂಬಿಕೆಯನ್ನ ಯಾಕೆ ಅಪಮಾನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಅಶೋಕ್. ಹಜ್ ಯಾತ್ರೆ, ರಂಜಾನ್ ಉಪವಾಸದ ಬಗ್ಗೆಯೂ ಕೂಡ ಟೀಕಿಸಿ ಆ ಧೈರ್ಯ ನಿಮಗಿದೆಯಾ, ಆ ಧೈರ್ಯವನ್ನ ತೋರಿಸಿ ಆ ವಿಷಯದಲ್ಲೂ ಟೀಕೆ ಮಾಡೋ ಮೂಲಕ ಅಂತ ಖರ್ಗೆ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮುಖಾಂತರ ಕಿಡಿಕಾರಿದ್ದಾರೆ. ನಿನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಮಾತನಾಡಿದ್ರು. ಅಮಿತ್ ಶಾ ಅವರು ಹೋಗಿ ಗಂಗೆಯಲ್ಲಿ ಮಿಂದೆದ್ದು ಬಂದ್ಬಿಟ್ರೆ ಪಾಪ ಕಳೆದು ಬಿಡುತ್ತಾ, ಅವ್ರು ಮಾಡಿರೋ ಪಾಪಗಳೆಲ್ಲ ಕಳಿಯಲ್ಲ, ಕೇವಲ ಕ್ಯಾಮ್ರಾಗಷ್ಟೇ ಅವ್ರು ಪೋಸ್ ಕೊಡೋ ಸಲುವಾಗಿ ಈ ರೀತಿಯ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಅಂತ ಮಾತನಾಡಿದ್ರು. ಅದರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಇದನ್ನ ಖಂಡಿಸಿದ್ದಾರೆ. ಹಾಗಾದ್ರೆ ಹಿಂದೂಗಳ ನಂಬಿಕೆಯನ್ನ ಪ್ರಶ್ನೆ ಮಾಡ್ತೀರಿ, ನಂಬಿಕೆಯನ್ನ ಟೀಕಿಸುವಂತಹ ಪ್ರಯತ್ನಗಳನ್ನ, ದ್ವೇಷವನ್ನ ಕಾರ್ತೀರಿ, ಇದೇ ರೀತಿಯಾದಂತಹ ವಿಚಾರ ಹಜ್ ಯಾತ್ರೆಯಲ್ಲಿ ಯಾಕೆ ಬರಲ್ಲ ಅಂತ ಪ್ರಶ್ನಿಸಿದ್ದಾರೆ.